ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಬೇಡ್ರಿ. ಇನ್ನು ಭಾಳ ಹಿಂದೆ ಒಂದು ಪ್ರ್ಯಾಂಕ್ ನೋಡಿದ್ದಾರೆ. ಅದು ಏನಂತಂದ್ರೆ, ಇಬ್ಬರು ಒಂದು ಮನೆಗೆ ಮೈಕ್ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾರೆ. ಈ ಬೇರೆ ಬೇರೆ ದೇಶದಿಂದ ಬಂದ ನಿರಾಶ್ರಿತರಿಗೆ ನಮ್ಮ ದೇಶದಾಗ ಜಾಗ ಕೊಡಬೇಕೋ ಬೇಡೋ ಅಂತ ಮನೆ ಯಜಮಾನನ ಬಳಿ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಅಯ್ಯೋ ಮಾನವೀಯತೆ ಅನ್ನೋದು ಮುಖ್ಯ ರೀ. ಅವ್ರು ಯಾವ ದೇಶದ ಮಂದಿನೇ ಆಗಿದ್ರು ಸಹಿತ ಅವ್ರಿಗೆ ಜಾಗ ಕೊಡಬೇಕು. ಮನುಷ್ಯತ್ವನೇ ಇಲ್ಲದ ಮ್ಯಾಲೆ ಏನು ಉಪಯೋಗ ಅಂತಾರೆ. ಪಟ್ ಅಂತ ಮೈಕ್ ಕ್ಯಾಮ್ರಾ ಇದ್ದವರು ಒಂದು ಫೋನ್ ಮಾಡ್ತಾರೆ, ನಮಗೆ ಸರಿಯಾದ ಜಾಗ ಸಿಕ್ತು, ಕರ್ಕೊಂಡು ಬರ್ರಿ ಎಲ್ಲರಿಗೆ ಅಂತ ಅಂದಾಗ ಒಂದು ಬಸ್ಸೇ ಬಂದುಬಿಡ್ತವೆ. ಆದ್ರೆ ತುಂಬ ನಿರಾಶ್ರಿತರು ಇವರು ಮನೆ ಹೋಗ್ಲಿಕ್ಕೆ ನೋಡ್ತಾರೆ. ಅವರೆಲ್ಲ ಯಾರು, ಇಲ್ಲಿ ಯಾಕೆ ಬರ್ಲಿಕ್ಕತ್ತಾರ ಅಂತ ಕೇಳಿದಾಗ, ನಿಮ್ಮ ಮನೆಗೆ ಇವ್ರಿಗೆ ಇರ್ಲಿಕ್ಕೆ ಜಾಗ ಕೊಡ್ರಿ, ನೀವು ಇದೇ ದೇಶದವ್ರಲ್ಲ, ಮೇಲಾಗಿ ಮನುಷ್ಯತ್ವ ಹೊಂದಿರುವುದಲ್ಲ ಅಂತ ಅಂದಾಗ ಅದೆಲ್ಲ ಆಗೋದಿಲ್ಲ ಅಂತ ಬಾಗ್ಲ ಹಾಕ್ಕೊಳ್ತಾರೆ. ಇಂಥದ್ದೇ ಒಂದು ಶಾರ್ಟ್ ವಿಡಿಯೋ ಈಗ ಭಾರಿ ಸೌಂಡ್ ಮಾಡ್ಲಿಕ್ಕತ್ತದ ನೋಡ್ರಿ. क्या है? अरे कहाँ जा रहे? अरे ये हमारा घर बर्बाद कर रहे हैं। जिस सरकार को आप जिताए हैं वही इनको यहाँ लाए हैं। तो आपका भी घर बर्बाद होना चाहिए ना, सिर्फ हमारी बस्तियाँ क्यों? एक भी गलती सबको पड़ेगी भारी। अब करो भाजपा को लाने की तैयारी। ನಮ್ಮ ದೇಶದಾಗಿನ ಹಿಂದೂ ಜಾಗಗಳನ್ನು ಕಬಳಿಸ್ಲಿಕ್ಕೆ ನಿಂತಾರಲ್ಲ, ನಾಳೆ ನಮ್ದು ನಿಮ್ದು ಮನೆಗೂ ಬಂದು ಬಿಡಬಹುದು. ಅವ್ರದೇ ಅಂತ ಅನ್ನಬಹುದು, ಅವ್ರದೇ ಆಗ್ಲೂಬಹುದು. ಇನ್ನೂ ನಾವು ಎಚ್ಚರ ಆಗಿಲ್ಲ ಅಂತಂದ್ರೆ ಎಲ್ಲಾನು ಕಳ್ಕೊಂಡು ಬಸ್ ಸ್ಟ್ಯಾಂಡ್ನಾಗ ಬದುಕುವಂಥ ದುರ್ಗತಿ ಬಂದರೂ ಬರ್ತೈತೆ ನೋಡ್ರಿ. ಈ ಸೋಮಣ್ಣ ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಭೇಟಿಯಾಗಿದ್ರು. ನಾವೆಲ್ಲ ನೋಡ್ದಂಗೆ ಗೊತ್ತಪ್ಪ, ಸೋಮಣ್ಣ ಹೆಂಗೆ ಹೇಳ್ರಿ, ಅಗದಿ ಸ್ಟ್ರೈಟ್ ಫಾರ್ವರ್ಡ್ ಮನುಷ್ಯ. ಇದ್ದಿದ್ದನ್ನು ಇದ್ದಾಗ ಮಾರಿ ಮೇಲೆ ಹೇಳೋರವರು. ಎದುರು ಸಿದ್ದರಾಮಯ್ಯನವರೇ ಇರಲಿ, ಯಾರು ಬೇಕಾದವ್ರು ಇರಲಿ. ಹಿಂಗೆ ಮಾತಾಡೋ ಮುಂದೆ ಸೋಮಣ್ಣ ಅಂದರು, ಅಲ್ರಿ ಸಿದ್ದರಾಮಯ್ಯನವ್ರ ಅವತ್ತೇ 14 ಸೈಟ್ ಹೊಳ್ಳೆ ಕೊಡ್ರಿ ಅಂತಂದ್ರೆ ಕೇಳಿದ್ರೆ ನೀವು ಆ ದಿನಾನೇ ಈ ಕೆಲಸ ಮಾಡಿದ್ರೆ ಇಷ್ಟೊಂದು ತಾಪತ್ರಯ ಬರ್ತಿತ್ತಾ ಅಂತಂದ್ರು. ಈಗ ನೋಡ್ರಿ ಹೆಂಗದ, ತ್ರಾಸ್ ಮೇಲೆ ತ್ರಾಸ್ ಬಂದು ಕುಂತಾವ್ ನಿಮ್ಮ ಎದುರಿಗೆ ಅಂತಂದ್ರು. ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಎದುರುಗಡೆ ಏನಿಲ್ಲ ಹೇಳೋನು. ಆಮೇಲೆ ನನಗೆ ಬೇರೆಯವರಂಗೆ ಹೆಸರು ಗೊತ್ತಿಲ್ಲ, ಹಿಂದಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ. ಮತ್ತು ಏನಾದ್ರು ಇದೆ ಹಿಂಗಲ್ಲ ಹಿಂಗೆ ಅದು ನನ್ನ ಮಾತು ಕೇಳಿದರೆ ಇವೆಲ್ಲ ಆಯ್ತಾನೆ ಇದೆ, ಇನ್ನೂ ಖುಷಿಯಾಗಿದೆ. ಸೊಂಬ್ರೆ ಅದೇ ಕಡೆ ಇಷ್ಟಾರ ಕೊಡೋದಿಲ್ಲ. ನಂಬಿಕೆ ಇಟ್ಕೊಂಡಿದ್ಯಾ? ಆ ದೇವರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಒಂದೇ ಒಂದು ಅವ್ರು ಹೇಳಿರ್ತಕ್ಕಂಥದ್ದು. ಒಂದು ನಿಮಿಷ ತಾಳಿ ನಿಮ್ಗೆ ಏನು ಹೇಳ್ತೀವಿ ನಾವು, ಅದು ಯಾವುದೋ ಒಂದು ಸಣ್ಣದು ಅದನ್ನ ಅವತ್ತೇ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು. ಅದೊಂದು ಯಾಕೆ ಮಾಡಿದ್ರಿ? ಅದೊಂದೇ ನಮ್ಮಲ್ಲಿ ಇರೋದು, ಬಾಕಿ ತನಗೆ ಗೊತ್ತಿಲ್ಲ. ಅದೊಂದು ನೀವು ಸರಿ ಮಾಡಿದ್ರೆ ಇವೆಲ್ಲ ಇತ್ತಾ? ಪಾಪ ಇಲ್ಲ, ಅದು ಮಾಡಿ ಸತ್ಯ ಇತ್ತು. ಅದೇ ಕೆಲಸ ನೀವು ಅವತ್ತೇ ಮಾಡಿಸ್ಬಿಟ್ಟಿದ್ರೆ ಇನ್ನೂ 5 ಕ್ಲಾಸ್ ಇತ್ತು. ನೀವೇ ಮಾಡಿ ತಪ್ಪು. ಔಷಧ ಯಾಕೆ ಹೇಳಿದ್ರಿ? ಇಷ್ಟು ಪಾಪ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ಹೇಳ್ರಿ. ಏನೇನೋ ಮಾತಾಡ್ಲಿಕ್ಕೆ ಹೋಗಿ ಏನೂ ಮಾತಾಡಲಿಲ್ಲ. ಇದಕ್ಕೆ ಹೇಳೋದ್ರಿ, ಎಲ್ಲರ ಮಾತನ್ನು ಕೇಳುವಂಥ ವ್ಯವಧಾನ ಇರಬೇಕು. ಅಷ್ಟೇ ಅಲ್ಲ, ಆ ಮಾತು ತೂಕ ಆಗಿತ್ತಂದ್ರೆ ಅದನ್ನು ಪಾಲಿಸುವಂಥ ಗುಣನೂ ಇರಬೇಕಂತೀನಿ. ಅದೆಲ್ಲ ಸಿದ್ದರಾಮಯ್ಯನವ್ರಿಗೆ ಇದ್ದಿದ್ರೆ ಮೂಡ ಕಳ್ಳ ಸಿದ್ದಣ್ಣ ಅಂತ ವಿಪಕ್ಷಗಳಿಂದ ಕರೆಸ್ಕೊಳ್ತಿದ್ರೇನು ಹೇಳ್ರಿ? ಹೋಗ್ಲಿ ಬಿಡ್ರಪ್ಪ. ಈ ರಾಜ್ಯ ದಿವಾಳಿ ಆಗ್ಯದಂತ ಬೇರೆ ಯಾರೇ ಅಂತಿದ್ರೆ ಅದಕ್ಕಷ್ಟು ಕಿಮ್ಮತ್ತು ಬರ್ತಿರ್ಲಿಲ್ಲ ಬಿಡ್ರಿ. ಆದ್ರೆ ಆಡಳಿತ ಪಕ್ಷದ ಮಂದಿನೇ ಹೇಳಕತ್ರ, ಕಾಂಗ್ರೆಸ್ ಶಾಸಕರೇ ಮಾತಾಡ್ಲಿಕ್ಕತ್ರ. ಮೊನ್ನೆ ಅಷ್ಟೇ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಸಿದ್ದರಾಮಯ್ಯನವ್ರ ವಿರುದ್ಧ ಗುಡುಗಿದ್ರು. ಕ್ಷೇತ್ರಕ್ಕೆ ಅನುದಾನ ಸಿಗಾಕತ್ತಿಲ್ಲ, ನಾ ಏನು ವಿಧಾನಸೌಧದಾಗೆ ಆತ್ಮಹತ್ಯೆ ಮಾಡ್ಕೋಬೇಕಾ ಅಂತಂದಿದ್ರು. ಬದುಕಿಸಲಿ, ರೈತರು ಬದುಕಿದಾಗ ಮಾತ್ರ ಈ ದೇಶ ಒಂದು ಪ್ರಗತಿ ಹೊಂದಲಿಕ್ಕೆ ಸಾಧ್ಯ. ಒಂದು ವರ್ಷದಿಂದ ನನ್ನ ಗೋಳ ಇದು ವಿಧಾನಸೌಧದಿಂದ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಸರ್. ಯಾಕೆ ಆತ್ಮಹತ್ಯೆ ಮಾಡ್ತೀವಲ್ಲ ಕೆಲಸ ಅಂತ ಹೇಳಿ ನಮಗೆ ಉತ್ತರವನ್ನು ಪಡೆದಂತ ಮಂತ್ರಿಗಳು ಇದ್ದಾರೆ. ನಾನೇನು ಖಾಲಿ ಗೊತ್ತಿಲ್ಲ, ಅಲ್ಲಿ ಹೋಗಿ ನಾವು ಚೇಂಜ್ ಮಾಡ್ಲಾಗತ್ತಿಲ್ಲ.
ಕೂಲೋತಿನಾಗೆ ನಾವು ಅಲ್ಲಿ ಹೋಗಿ ಒಂದೊಂದು ದಿವಸ. ಆದ್ರೆ ಇಲ್ಲಿಯ ನಿಮ್ಮ ಕಷ್ಟ ಸುಖಗಳನ್ನ ಅಲ್ಲಿ ಎತ್ತಿ ಹೇಳ್ತಾ ಇದ್ದೀವಿ. ಆದ್ರೂ ನಮಗೆ ಸರ್ಕಾರದವರು ಸ್ಪಂದನೆ ಮಾಡ್ತಾ ಇಲ್ಲ. ಬರೀರಿ ಏನಾಗುದಿಲ್ಲ ನನ್ನ ಯಾವ್ದಕ್ಕಾಗಿ ನಾವು ಎಮ್ ಎಲ್ ಇರಬೇಕಲ್ಲಿ, ಯಾವ್ದಕ್ಕಾಗಿ ನಾವು ಅಧಿಕಾರವಾಗಿರ್ಬೇಕು? ಆಡಳಿತ ಪಕ್ಷದಲ್ಲಿದ್ದೇವೆ. ಈ ಆಡಳಿತ ಪಕ್ಷದ ಶಾಸಕನಾಗಿ ನಾನು ಅಸಹಾಯಕತೆ ಹೇಳ್ತಾ ಇದ್ದೇನೆ ಅಂದ್ರೆ ಎಷ್ಟು ಮಟ್ಟಿಗೆ ನಾವು ಇಲ್ಲಿ ವ್ಯವಸ್ಥೆಯಲ್ಲಿ ಬದುಕಿದ್ದೇವೆ. ಈಗ ಮತ್ತೊಬ್ಬ ಶಾಸಕ ರಾಜ್ಯ ದಿವಾಳಿಯನ್ನು ಮಾತನಾಡ್ಯಾರ ನೋಡ್ರಿ. ಹೊಸದಾಗಿ ರಚನೆ ಆದಂಥ ವಿಜಯನಗರ ಜಿಲ್ಲೆಗೆ ಬರೀ 10 ಕೋಟಿ ಅನುದಾನ ಕೊಡ್ಲಿಕ್ಕತ್ತಾರಂತ ಶಾಸಕ ಗವಿಯಪ್ಪ ತಮ್ಮ ಅಸಮಾಧಾನ ತೋಡ್ಕೊಂಡಾರ. ಎಲ್ಲ ಇಲಾಖೆ ಹೊಸ ಜಿಲ್ಲೆ ಆಗಿರೋದ್ರಿಂದ ಎಲ್ಲ ಇಲಾಖೆಗಳಿಗೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರು, ಅವ್ರ ಆಫೀಸ್ಗಳು ಕಟ್ಕೊಡ್ಲಿಕ್ಕೆ ಅನುದಾನ ಬೇಕಾಗುತ್ತೆ. ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಜಿಲ್ಲೆ ಆದಮೇಲೆ ನಮಗೆ ಒಂದು ಫಂಡ್ ಫೆಸಿಲಿಟಿ ನನಗೋಸ್ಕರ ಕೇಳ್ತಾ ಇಲ್ಲ. ಇವತ್ತು ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ 60, 70, 80 ಕೋಟಿ ಸಿಗ್ತಾ ಇದೆ. ನನಗೆ ಬರೀ ಒಂದು 10 ಕೋಟಿ ಸಿಗ್ತಾ ಇದೆ. 23, 24ಕ್ಕೆ ನನಗೆ ಸಿಕ್ಕಿರೋದೇ 22 ಕೋಟಿ. ಅದರಲ್ಲಿ 10 ಕೋಟಿ ಬರೀ ಆಸ್ಪತ್ರೆಗೆ, ಈ ರೋಡಿಗೆ, ಇವಕ್ಕೆ ಹೋಗ್ಯಾವ. 24, 25ನಲ್ಲಿ ನನಗೆ ಸಿಕ್ಕಿರೋದು 25 ಕೋಟಿ. ಅದು ಕೂಡ ಜಿಲ್ಲಾ ಆಸ್ಪತ್ರೆ ಕಟ್ಟಲಿಕ್ಕೆ. ಅದು 250 ಬೆಡ್ನಿಂದ 400 ಬೆಡ್ಡು ಮತ್ತು ಇವೆಲ್ಲ ಮಾಡಲಿಕ್ಕೆ ಅದಕ್ಕೆಲ್ಲ ಉಪಯೋಗ. ನನಗೂ ನನ್ನ ಕ್ಷೇತ್ರದಲ್ಲಿ ಜನ ನನ್ನ ಕೇಳ್ತಾ ಇದ್ದಾರೆ. ಇವತ್ತು ನಾನು ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ. ಹಿಂದಿನ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಮಾಡ್ಯದ ಅಂತ BJPಯನ್ನು ಹೊಗಳಾರ. ಆದ್ರೆ ಮಂದಿ ಗ್ಯಾರಂಟಿಗೆ ಯಾಮಾರಿ ಅಭಿವೃದ್ಧಿ ಏನು ಅನ್ನೋದನ್ನೇ ನೆನಪಾರ್ಬಿಟ್ಟಾರ ಅಂತ ಹೇಳಿಕತ್ತಾರೆ ಇವರು. ವಿಜಯನಗರ ಜಿಲ್ಲೆದಾಗ ದವಾಖಾನೆಗಳು, ರೋಡ್ಗಳ ಸಮಸ್ಯೆ ಭಾಳ ಅದ ಅಂತ, ಮಂದಿ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಿಸ್ಲಿಕ್ಕೆ ಆಗಕತ್ತಿಲ್ಲ ಅಂತ ತಮ್ಮ ಸರ್ಕಾರದ ವಿರುದ್ಧನೇ ಸಿಟ್ಟಿಗೆದ್ದಿರುವುದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಅದಕ್ಷ ಆಡಳಿತಕ್ಕೆ ಬರೀ ಒಂದು ಸ್ಯಾಂಪಲ್ ಅಷ್ಟೇ. ಗ್ಯಾರಂಟಿ ಯೋಜನೆಗಳಿಗೆ ರೊಕ್ಕ ಹೊಂದಿಸ್ಲಿಕ್ಕೆ ಹೆಣಗಾಡ್ಲಿಕ್ಕತ್ತಿರುವಂಥ CM ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಡಕತ್ತಿಲ್ಲ. ಸ್ವತಃ ಕಾಂಗ್ರೆಸ್ ಶಾಸಕರೇ ತಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡ್ರಿ ಅಂತ ಪಾಪ ಅಳ್ಳಿಕತ್ತಾರ. ಆದರೂ ಮುಖ್ಯಮಂತ್ರಿಗಳು ಏನು ಕಿವಿಯಾಗೆ ಹಾಕ್ಕೊಳಕತ್ತಿಲ್ಲ. ಯಾಕಂದ್ರೆ ಸರ್ಕಾರದ ಬೊಕ್ಕಸ ಖಾಲಿ ಮಾಡಿರೋದೇ ಸಿದ್ದರಾಮಯ್ಯನವರ ಸಾಧನೆ ಅಲ್ಲೇನು. ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಗೆಲ್ಲಿಸಿದಂಥ ಕನ್ನಡಿಗರಿಗೆ ಅದು ಯಾವಾಗ ಬುದ್ಧಿ ಬರ್ತೈತೋ ಆ ದೇವರಿಗೆ ಗೊತ್ತು ಬಿಡ್ರಿ. ಈ ಖಜಾನೆ ಎಷ್ಟರ ಮಟ್ಟಿಗೆ ಖಾಲಿ ಆಗ್ಯದ ಅಂತಂದ್ರೆ ರೊಕ್ಕ ಉಳಿಸೋದು ಹ್ಯಾಂಗೆ ಅನ್ನೋ ಚಿಂತ್ಯಾಗ ಸಿದ್ದರಾಮಯ್ಯನವರು ಮುಳುಗಿಬಿಟ್ಟಾರ. ಈಗ ಅನರ್ಹರ BPL ಕಾರ್ಡ್ ರದ್ದು ಮಾಡ್ತಾರಂತ. ಅಂದ್ರೆ ಟ್ಯಾಕ್ಸ್ ಕಟ್ಟೋರು ಸರ್ಕಾರಿ ನೌಕರರಿಗೂ ಅಕ್ಕಿ ಕೊಡಬೇಕಾ ಅಂತ ಕೇಳಿಕತ್ತಾರ. ಮೊದಲು ಏನಂದ್ರೆ ಹೇಳ್ರಿ, ಕಾಕಾ ಪಾಟೀಲಂಗೂ ಫ್ರೀ, ಮಹದೇವಪ್ಪಂಗೂ ಫ್ರೀ ಅಂತ ಭಾರಿ ಡೈಲಾಗ್ ಹೊಡೆದ್ರು. ಈಗ ಏನಲ್ಲಿಗತ್ತಾರ ಗೊತ್ತಾ, ಕಾಕಾ ಪಾಟೀಲ್ ಟ್ಯಾಕ್ಸ್ ಕಟ್ತಾನಂದ್ರೆ ಅವ್ನಿಗೆ ಯಾಕೆ ಬೇಕಿವೆಲ್ಲ, ಬೇಡ ಅವನಿಗೆ ಅಂತ. ನೋಡ್ರಿ ಹ್ಯಾಂಗದ ಅಲ್ರಿ ಸಿದ್ದರಾಮಯ್ಯನವ್ರ. ಈ ಬಸ್ನಾಗ ಓಡಾಡ್ತಾರಲ್ಲ ಹೆಣ್ಮಕ್ಳು, ಹೊರಗೆ ಕೆಲಸ ಮಾಡೋರು, ನೌಕರಿ ಮಾಡೋರು ಓಡಾಡ್ತಾರಿಲ್ಲ ಹೇಳ್ರಿ, ಅವ್ರಿಗೂ ಫ್ರೀ ಅದ ಇಲ್ಲ ಹೇಳ್ರಿ. ಬಸ್ನ್ಯಾಗ ಸರ್ಕಾರಿ ಉದ್ಯೋಗ ಮಾಡೋ ಹೆಣ್ಮಗಳಿಗೆ ಫ್ರೀ ಅಂತ ಅಂದಮೇಲೆ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನೀವು? ಹೆಂಗಸರು ಕೋಪ ಶಾಪ ಎಲ್ಲ ಅಷ್ಟು ಪವರ್ಫುಲ್ ಅನ್ನೋದು ನಿಮಗೂ ಗೊತ್ತದ ಬಿಡ್ರಿ. ಅಂತೂ ಇಂತೂ ಕರ್ನಾಟಕನ ಕಾಂಗ್ರೆಸ್ ದಿವಾಳಿ ಮಾಡಿನೇ ಮನೆ ಹೋಗೋದು ಅನ್ನೋದು ಪಕ್ಕ ಆಗ್ಯದ ನೋಡ್ರಿ. ಇನ್ನು ಪ್ರದೀಪ್ ಈಶ್ವರ್ ಅವ್ರನ್ನೂ ಅಷ್ಟೆ, ರಾಜಕೀಯಕ್ಕೆ ಹೊಸಬ್ರಾಗಿದ್ರೂ ದ್ವೇಷದ ರಾಜಕೀಯ ಅನ್ನೋದನ್ನು ಕಾಂಗ್ರೆಸ್ ಪಕ್ಷ ಸೇರಿ ಕಲ್ತು ಬಿಟ್ಟಾರಪ್ಪ. ಚಿಕ್ಕಬಳ್ಳಾಪುರದ ಸಂಸದ ಯಾರು ಹೇಳ್ರಿ, ಡಾಕ್ಟರ್ ಸುಧಾಕರ್ ಅವರು ಕನಕ ಜಯಂತಿಗೆ ಪೋಸ್ಟರ್ಗಳನ್ನು ಅವ್ರ ಹಿಂಬಾಲಕರು ಹಾಕಿದ್ರು. ಆದ್ರೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗ್ಲಾರ್ದಂಥ ಸಿನಿಮಾ ಡೈಲಾಗ್ ಸ್ಟಾರ್ ಪ್ರದೀಪ್ ಈಶ್ವರ್ ಅವೆಲ್ಲನೂ ಕಿತ್ತಾಕಿಸ್ಬಿಟ್ಟಾರ. ಅವಮಾನ ಮಾಡಿದಂಗೆ ಆಯ್ತಲ್ಲ ಸರ್, ಅರ್ಥ ಆಗ್ತಾ ಇದ್ರಾ? ಕನಕದಾಸರಿಗೆ ಅವಮಾನ ಆದಂಗೆ ಆಗ್ತಾ ಇದೆ. ಹೆಚ್ಚಿನ ರಾಜಕೀಯ ನೋಡೋಣ. ಪೂಜೆ ಮಾಡೋದನ್ನ ಪೂಜೆನೇ ಆಗಿಲ್ಲ. ಅವಾಗಲೇ ನೀವು ಪೂಜೆ ಮಾಡೋದನ್ನ, ಪೂಜೆ ಮಾಡ್ಬೇಕಾಗಿರೋದನ್ನ ಅರ್ಕು ತಿಪ್ಪೆ ಗುಂಡಿಗೆ ಹಾಕ್ತವ್ರೆ. ಲೆಕ್ಕದಂಗೆ ನೋಡೋದಾದ್ರೆ ಡಾಕ್ಟರ್ ಸುಧಾಕರ್ ಅವರು ಯಾವಾಗ ಚಿಕ್ಕಬಳ್ಳಾಪುರದಾಗ 1 ವೋಟ್ ಲೀಡ್ ತೊಗೊಂಡ್ರು ನೋಡ್ರಿ, ಅವಾಗೇ ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಟ್ಟು ರಾಜಕೀಯಕ್ಕೆ ಕೈ ಮುಗಿದು ಹೋಗಬೇಕಾಗಿತ್ತು. ಆದರೆ ಇಂಥ ಅಗ್ಗದ ಪಾಲಿಟಿಕ್ಸ್ ಮಾಡ್ಕೊಂಡೇ ಇರ್ಲಿಕ್ಕತ್ತಾರ. ಏಕ್ ಹೇ ತೋ ಸೇಫ್ ಹೇ ಅಂಥೇಳಿ ಹಿಂದೂಗಳಿಗೆ ಮೋದಿ ಹೇಳಿದ್ರು. ಅವ್ರಿಗಿಂತಲೂ ಮೊದಲೇ ಯೋಗಿ ಹೇಳಿದರು ಬಟೆಂಗೆ ತೋ ಕಟೆಂಗೆ ಅಂಥೇಳಿ. ಅಂದ್ರೆ ಒಂದಾಗಿರಲಿಲ್ಲ ಅಂತಂದ್ರೆ ಛಿದ್ರವಾಗ್ತೀವಿ ಅಂತಂದಿದ್ರು. ಈಗ ಅವ್ರ ಡೈಲಾಗ್ ಮಾಡಿಫೈ ಆಗದ. ಏಕ್ ರಹೆಂಗೆ ಸೇಫ್ ರಹೆಂಗೆ, ಜೊತೆಗೆ ನಾ ಬಟೆಂಗೆ ನ ಕಟೆಂಗೆ ಅಂತ ಅಲ್ಲಿಗತ್ತಾರ. ಅಂದ್ರೆ ದೂರನೂ ಆಗೋದಿಲ್ಲ, ಛಿದ್ರನೂ ಆಗೋದಿಲ್ಲ ಅಂತ ಹೇಳಿಗತ್ತಾರ. और इसलिए बहनों और भाइयों, मैं आपसे कहने के लिए आया हूं, भारतीय जनता पार्टी नेतृत्व की ये सरकारें सुरक्षा के लिए,
सुशासन के लिए, समृद्धि के लिए कार्य कर रही है। देश तब गुलाम हुआ था जब हिंदू बटा था। और भाइयों, अब बटना नहीं है। बटे थे तो बटे तो अब पटना नहीं है। एक रहेंगे, सेफ रहेंगे, सेफ रहेंगे, न बटेंगे न कटेंगे, एक रहेंगे, सेफ रहेंगे। इस संकल्प के साथ हमें कार्य करना है और यही आह्वान करने के लिए आज ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.